ವೀಕ್ಷಕರೇ, ಇದು ಈ ಕ್ಷಣದ ಅತ್ಯಂತ ಶಾಕಿಂಗ್ ಸುದ್ದಿ. ತಕ್ಷಣ ಎಲ್ಲರಿಗೂ ನಂಬುವುದಕ್ಕೆ ಕಷ್ಟ, ಆದರೆ ನಂಬಲೇಬೇಕಾದಂತಹ ಸುದ್ದಿ. ಕನ್ನಡದ ಖ್ಯಾತ ನಿರೂಪಕಿ ಹಾಗೂ ನಟಿಯಾಗಿಯೂ ಗುರುತಿಸಿಕೊಂಡಿದ್ದಂತಹ ಅಪರ್ಣಾ ವಸ್ತಾರೆ ಅವರನ್ನು ನಾವೆಲ್ಲರೂ ಕಳ್ಕೊಂಡಿದ್ದೀವಿ. ಅಪರ್ಣಾ ವಸ್ತಾರೆ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಯಾಕೆ ಇದನ್ನು ಶಾಕಿಂಗ್ ಸುದ್ದಿ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಇತ್ತೀಚಿನ ದಿನದವರೆಗೆ ಎಲ್ಲರೊಂದಿಗೆ ಆ್ಯಕ್ಟಿವ್ ಆಗಿ ಲವಲವಿಕೆಯಿಂದ ಓಡಾಡಿಕೊಂಡು ಇತ್ತೀಚಿನ ದಿನಗಳಲ್ಲಿ ಕೆಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ನಾವೆಲ್ಲರೂ ನೋಡಿದ್ವಿ. ಅಪರ್ಣಾ ವಸ್ತಾರೆ ಅವರಿಗೆ ಕ್ಯಾನ್ಸರ್ ಇದೆ, ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನೋ ಸುಳಿವು ಕೂಡ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿದ್ದಂತಹ ಅದೇ ಅಪರ್ಣಾ ವಸ್ತಾರೆ ಇವತ್ತು ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಹಾಗಾದರೆ ಏನಾಯಿತು? ಈ ಸಂದರ್ಭದಲ್ಲಿ ನಾವು ಅವರನ್ನು ಯಾವ ರೀತಿ ನೆನಪು ಮಾಡ್ಕೊಳ್ಬಹುದು? ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು, ಕನ್ನಡ ನಿರೂಪಕರಲ್ಲಿ ಅತ್ಯಂತ ಸಂಭಾವಿತೆ, ಸಜ್ಜನಿತೆ ಅಂತ ಗುರುತಿಸಿಕೊಂಡಂಥವ್ರು ಅಂದರೆ ಅದು ಅಪರ್ಣಾ ಅವರು. ಇತ್ತೀಚಿನ ದಿನಗಳಲ್ಲಿ ನಿರೂಪಕರು ಕನ್ನಡವನ್ನು ಯಾವ ರೀತಿಯಾಗಿ ಬಳಸ್ತಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಕನ್ನಡವನ್ನು ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುವಂಥವ್ರು ಬಹಳ ಜನ ಇದ್ದಾರೆ. ಅಂಥವರ ಮಧ್ಯದಲ್ಲಿ ಸುಸ್ಪಷ್ಟವಾದಂತಹ ಕನ್ನಡ ಮಾತನಾಡ್ತಿದ್ದವರು ಅಂದರೆ ಅದು ಅಪರ್ಣಾ ಅವರು. ಅಂಥವರನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ಅಪರ್ಣಾ ಅವರು ತಮ್ಮ ಪತಿ ನಾಗರಾಜ್ ವಸ್ತಾರೆ ಅವರ ಜೊತೆ ಬನಶಂಕರಿಯಲ್ಲಿ ವಾಸವಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಹಳ ದಿನಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಆರಂಭಿಕ ದಿನಗಳಲ್ಲಿ ತಮಗೆ ಕ್ಯಾನ್ಸರ್ ಇದೆ ಅನ್ನೋ ಸಂಗತಿ ಗಮನಕ್ಕೆ ಬರಲಿಲ್ಲ. ಕ್ಯಾನ್ಸರ್ನ ನಾವು ಆರಂಭಿಕ ಹಂತದಲ್ಲಿ ಗುರುತಿಸಿದ್ರೆ ಮಾತ್ರ ನಾವು ಅದರಿಂದ ಬಚಾವಾಗೋದಕ್ಕೆ ಸಾಧ್ಯ. ಒಂದು ಹಂತವನ್ನು ಅದು ದಾಟದ ಮೇಲೆ ಗುಣಪಡಿಸೋದು ತುಂಬಾ ಕಷ್ಟ. ಇನ್ನು ಫಾರಿನಲ್ಲಿ ಟ್ರೀಟ್ಮೆಂಟ್ ತಗೋತೀವಿ ಅಂದರೆ ಒಂದಷ್ಟು ಜನ ಉಳಿಬಹುದೇ ಹೊರತಾಗಿ ಬಹಳ ಲೇಟಾಗಿ ನಾವು ಅದನ್ನು ಗುರುತಿಸಿದ್ವಿ ಅಂದರೆ ಉಳಿಯೋದು ತುಂಬಾ ಕಷ್ಟ. ಅಪರ್ಣಾ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತಂತೆ. ಆರಂಭಿಕ ಹಂತದಲ್ಲಿ ಕ್ಯಾನ್ಸರನ್ನು ಗುರುತಿಸೋದಕ್ಕೆ ಅವರಿಗಾಗಲಿ ಅವರ ಕುಟುಂಬದವ್ರಿಗಾಗಲಿ ಸಾಧ್ಯ ಆಗಲಿಲ್ಲ. ಅವರ ದೇಹವನ್ನು ಕ್ಯಾನ್ಸರ್ ಆಕ್ರಮಿಸಿದ ನಂತರ ಅವರಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾಯಿತು. ಅದಾದ ಮೇಲೆ ಅಪರ್ಣಾ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದರೆ ಎಲ್ಲೂ ಕೂಡ ಅವರು ತನಗೆ ಕ್ಯಾನ್ಸರ್ ಇದೆ, ಚಿಕಿತ್ಸೆ ತಗೋತಾ ಇದ್ದೀನಿ ಅನ್ನೋ ವಿಚಾರವನ್ನು ಎಲ್ಲೂ ಕೂಡ ಹೇಳಿಕೊಂಡಿರಲಿಲ್ಲ. ಕೆಲವು ಆಪ್ತರಿಗೆ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಇನ್ನು ಒಂದಷ್ಟು ದಿನಗಳಿಂದ ಕ್ಯಾನ್ಸರ್ಗೆ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಹಾಗೆಯೇ ಅತ್ಯಂತ ಲವಲವಿಕೆಯಿಂದ ತಮ್ಮ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಕ್ಯಾನ್ಸರ್ ಒಂದು ಹಂತವನ್ನು ದಾಟಿ ಹೋಗಿತ್ತು. ಹಾಗಾಗಿ ಕೆಲವು ದಿನಗಳಿಂದ ಅವರು ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ನಿರಂತರವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಬರೀ 51 ವರ್ಷಕ್ಕೆ ನಾವು ಅಪರ್ಣಾ ಅವರನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಯಿತು. ಅಷ್ಟೊಂದು ಲವಲವಿಕೆಯಿಂದ ಇದ್ದಂಥವರು ಕ್ಯಾನ್ಸರ್ಗೆ ಬಲಿ ಆಗಿದ್ದಾರೆ ಅಂದರೆ ತಕ್ಷಣಕ್ಕೆ ಅದನ್ನು ನಂಬೋದು ಕಷ್ಟ ಸಾಧ್ಯ. ಈ ಸಮಯದಲ್ಲಿ ನಾವು ಅಪರ್ಣಾ ಅವರನ್ನು ನೆನಪು ಮಾಡಿಕೊಳ್ಳೇಬೇಕು. ಅವರ ಸಾಧನೆಯನ್ನು ನಿಮ್ಮ ಮುಂದೆ ಇಡಲೇಬೇಕು. ಯಾಕಂದರೆ ಒಂದಷ್ಟು ಜನರ ಸಾಧನೆ ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಬರ್ತಾನೆ ಇರುತ್ತೆ. ಪ್ರತಿಯೊಂದು ಸಂಗತಿಯೂ ಗೊತ್ತಿರುತ್ತೆ. ಆದರೆ ಒಂದಷ್ಟು ಜನ ತೆರೆಮರೆಯ ಕಾಯಿಯಂತೆ ಎದ್ಬಿಡ್ತಾರೆ. ಅವರ ಸಾಧನೆ ಏನು, ಅವರ ಹಿನ್ನೆಲೆ ಏನು ಅನ್ನೋದು ತುಂಬ ಜನರಿಗೆ ಗೊತ್ತಿರುವುದಿಲ್ಲ. ಅಪರ್ಣಾ ಅವರ ವಿಚಾರದಲ್ಲೂ ಕೂಡ ಹಾಗೇನೇ. ಅವರು ಎಲ್ಲೂ ಕೂಡ ಹೇಳ್ಕೊಂಡು ತೀರಾ ಕಡಿಮೆ ತಮ್ಮ ಸಾಧನೆ ಬಗ್ಗೆ. ಹಾಗಾಗಿ ಅವರ ಸಾಧನೆ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿಲ್ಲ. ನಮಗೆ ಅಪರ್ಣಾ ಅಂತ ಹೇಳ್ತಾ ಇದ್ದ ಹಾಗೆಯೇ ಮಜಾ ಟಾಕೀಸ್ ಕಾರ್ಯಕ್ರಮ, ಹಾಗೆಯೇ ಅವರ ನಿರೂಪಣೆ, ಜೊತೆಗೆ ಕೆಲವೊಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರ ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರು. ನಾರಾಯಣಸ್ವಾಮಿ ಅಂತ ಅವರ ತಂದೆ ಬಹಳ ಖ್ಯಾತರಾಗಿದ್ದರು ಆ ಕಾಲದಲ್ಲಿ. ತಂದೆ ಸಿನಿಮಾ ಪತ್ರಕರ್ತರಾಗಿದ್ದರಿಂದ ಅಪರ್ಣಾ ಅವ್ರಿಗೂ ಸಿನಿಮಾ ಬಗ್ಗೆ ಬಾಲ್ಯದಿಂದಲೇ ಆಸಕ್ತಿ ಇತ್ತು. ಅವರ ಬಾಲ್ಯದ ದಿನಗಳನ್ನು ಕಳೆದಿದ್ದು ಮಲೇಶ್ವರಂನಲ್ಲಿ. ಆರಂಭದಲ್ಲಿ ತಂದೆಗೆ ಪುಟ್ಟಣ್ಣ ಕಣಗಾಲ್ ಅವರು ಬಹಳ ಆತ್ಮೀಯರಾಗಿದ್ದರಿಂದ ನಿಮ್ಮ ಮಗಳನ್ನು ಹೀರೋಯಿನ್ ಮಾಡ್ತೀನಿ ಅಂತ ಹೇಳ್ತಾರಂತೆ. ಅದೇ ರೀತಿ ಅವರ ಬಳಿಗೆ ಬಂದಂಥ ಸಿನಿಮಾ ಅವಕಾಶ ಅಂದರೆ ಅದು ಮಸಣದ ಹೂವು. ಡ್ರಾಮಾ ಕುರಿತಾಗಿ ಅಪರ್ಣಾ ಅವರಿಗೆ ತೀವ್ರ ಆಸಕ್ತಿ ಇರುತ್ತೆ. ಹಾಗಾಗಿ 1984ರಲ್ಲಿ ಅಂಬರೀಷ್ ಅವರು ನಟಿಸಿದ ಮಸಣದ ಹೂವು ಚಿತ್ರದಲ್ಲಿ ಅವಕಾಶ ಸಿಗುತ್ತೆ. ಈ ಸಿನಿಮಾದಲ್ಲಿ ತಕ್ಕ ಮಟ್ಟಿಗೆ ಖ್ಯಾತಿ ಬರುತ್ತೆ. ಅದಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾರೆ. ಸಂಗ್ರಾಮ, ನಮ್ಮೂರ ರಾಜ, ಸಾಹಸವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್, ಒಂದಾಗಿ ಬಾಳು, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ, ಇತ್ತೀಚೆಗೆ ಗ್ರೇ ಗೇಮ್ಸ್ ಅನ್ನೋ ಸಿನಿಮಾದ ಮೂಲಕ ಕಮ್ ಬ್ಯಾಕ್ ಮಾಡಿದ್ರು. ಅದಾದ ಮೇಲೆ ಅವರಿಗೆ ಬೇಕಾದಂತಹ ಪಾತ್ರಗಳು, ಅವಕಾಶಗಳು ಸಿಗ್ತಿಲ್ಲ ಸಿನಿಮಾಗಳಲ್ಲಿ ಅಂತ ಸಿನಿಮಾ ಇಂಡಸ್ಟ್ರಿ ಬಿಟ್ಟು ಡ್ರಾಮಾ ಕಡೆಗೆ ಒಲವು ತೋರಿಸ್ತಾರೆ. ಈ ಸಮಯದಲ್ಲಿ ತಮಿಳು, ತೆಲುಗಿನಿಂದ ಒಂದಷ್ಟು ಆಫರ್ಸ್ಗಳು ಬಂದರೂ ಕೂಡ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ. ಆಗ ಅವರನ್ನು ಹುಡುಕಿಕೊಂಡು ಬಂದಿದ್ದು ಆಲ್ ಇಂಡಿಯಾ ರೇಡಿಯೋ.
ರೇಡಿಯೋ ಜಾಕಿಯಾಗಿ ಗುರುತಿಸ್ಕೊಳ್ತಾರೆ, ರೈನ್ಬೋದಲ್ಲೂ ಕೆಲಸ ಮಾಡ್ತಾರೆ. ಅದು ಅವರ ಭಾಷೆಯನ್ನು ಇನ್ನಷ್ಟು ಶುದ್ಧ ಮಾಡುತ್ತೆ. ಹಾಗೆಯೇ ಕನ್ನಡದ ಮೇಲಿನ ಹಿಡಿತವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಹಾಗಾಗಿ ಈ ರೇಡಿಯೋ ಅವರ ಬದುಕನ್ನು ರೂಪಿಸಿತು ಅಂದರೆ ತಪ್ಪಾಗಲ್ಲ. ಅದಾದ ಬಳಿಕ ಅವರಿಗೆ ಡಿ ಡಿ ಚಂದನದಲ್ಲಿ ಅವಕಾಶ ಸಿಗುತ್ತೆ. ಅವರು ಅದಾದ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ ಅಂತ ಹೇಳ್ಬೋದು. 1996ರ ನಂತರ ಡಿ ಡಿ ಚಂದನದಲ್ಲಿ ಟೆಲಿವಿಷನ್ ಪ್ರೆಸೆಂಟರ್ ಆಗಿ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಹಲವು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ, ಬೇರೆ ಬೇರೆ ವೇದಿಕೆಗಳಲ್ಲಿ ಅವರನ್ನು ನಿರೂಪಕರಾಗಿ ನೀವೆಲ್ಲರೂ ನೋಡಿರ್ತೀರಿ. ಸೀರಿಯಲ್ಗಳಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ. ಮೂಡಲಮನೆ, ಮುಕ್ತ, ಹಾಗೆಯೇ ಇನ್ನು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಇತ್ತೀಚೆಗೆ ಅಪರ್ಣಾ ಅವರಿಗೆ ಅತಿ ಹೆಚ್ಚು ಮೆಚ್ಚುಗೆಯನ್ನು ತಂದುಕೊಟ್ಟಿದ್ದು, ಜನರು ಅವರನ್ನು ಹೆಚ್ಚು ಗುರುತಿಸುವಂತೆ ಮಾಡಿದ ಶೋ ಅಂದರೆ ಅದು ಮಜಾ ಟಾಕೀಸ್ ಶೋ. ನಾವೆಲ್ಲರೂ ಅಪರ್ಣಾ ಅವರನ್ನು ನೋಡ್ತಾ ಇದ್ದಿದ್ದು ತುಂಬಾ ಗಂಭೀರವಾಗಿ, ಆದರೆ ಅವರು ಕೂಡ ಹಾಸ್ಯ ಮಾಡಬಲ್ಲರು ಎಂದು ತೋರಿಸ್ಕೊಟ್ಟಂಥ ಶೋ ಇದು. ನಾವೆಲ್ಲರೂ ಈ ಶೋವನ್ನು ಬಹಳ ಖುಷಿಯಿಂದ ನೋಡ್ತಾ ಇದ್ವಿ. ಇವತ್ತು ಅಂತಹ ಅಪರ್ಣಾ ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಇನ್ನು ಸಿನಿಮಾ ಸೀರಿಯಲ್ಗಳಿಂದ ದೂರ ಇದ್ದರು. ಗ್ರೇ ಗೇಮ್ಸ್ ಅನ್ನೋ ಒಂದು ಸಿನಿಮಾದಲ್ಲಿ ಇತ್ತೀಚೆಗೆ ಅಭಿನಯ ಮಾಡ್ತಾರೆ. ನಿರೂಪಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಕ್ಯಾನ್ಸರ್ ಬಂದ ಮೇಲೆಯೂ ಕೂಡ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡ್ತಾರೆ. ಇನ್ನು ಇವರ ಸಾಂಸಾರಿಕ ಜೀವನ ನೋಡೋದಾದರೆ, ಇವರ ಪತಿ ನಾಗರಾಜ್ ವಸ್ತಾರೆ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇವರು ಕೂಡ ಆರ್ಕಿಟೆಕ್ಟ್, ಕನ್ನಡ ರೈಟರ್, ಹಾಗೆಯೇ ಪೊಯೆಟ್ ಆಗಿಯೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಇದೀಗ ಅವರು ತಮ್ಮ ಪತ್ನಿ ಅಪರ್ಣಾ ವಸ್ತಾರೆ ಅವರನ್ನು ಕಳ್ಕೊಂಡಿದ್ದಾರೆ.